ನಮ್ಮ ಸನ್ಮಾನ್ಯ ಯತ್ನಾಳ್ ಸಾಹೇಬರು ಹೇಳಿದ್ದಾರೆ. ರೇಣುಕಾಚಾರ್ಯ ಯಡಿಯೂರಪ್ಪನ ಇಳಿಸಕ್ಕೆ ಹೋಗಿದ್ರು. ಈಗ ಅವ್ರಿಗೆ ಹೆಂಗೆ ಎತ್ಕಟ್ಟಿರಲ್ಲ, ನನ್ನ ಯತ್ನಾಳ್ ಸಾಹೇಬರನ್ನ ಎತ್ಕಟ್ಟಿರಲ್ಲ. ಅದೇ ರೀತಿ ನನ್ನನ್ನು ಯಡಿಯೂರಪ್ಪನವರಿದ್ದ ಚಾಕು ರೀತಿ ಬಳಸ್ಕೊಂಡ್ರು. ನಮ್ಮವರೇ, ಒಂದು ನಿಮಿಷ ಅಣ್ಣ, ನಮ್ಮವರೇ ಈ ಅಣ್ಣ ಒಂದು ನಿಮಿಷ ನನ್ನನ್ನು ಬಳಸ್ಕೊಂಡ್ರು. ನನ್ನನ್ನು ರೆಸಾರ್ಟ್ ರಾಜಕಾರಣ ನನಗೆ ಕೆಲವರೆಲ್ಲ ವ್ಯವಸ್ಥಿತ ಪಿತೂರಿ ಮಾಡಿ ಕಳಿಸ್ಕೊಟ್ರು. ನಾನು ಹೇಳಿ ಆತ್ಮಾವಲೋಕನ ಮಾಡಿಕೊಂಡು ನಾನು ತಪ್ಪಾಯಿತು ಅಂತ ಹೇಳಿ ವಾಪಸ್ ಬಂದು ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ನಿಂತು ಹೆಜ್ಜೆಗೆ ಹೆಜ್ಜೆ ಹಾಕಿ 2019ರಲ್ಲಿ ಮಂತ್ರಿ ಮಾಡಲಿಲ್ಲ. ನಾನೇನಾರ ವಿರುದ್ಧ ಹೋದ್ನಾ? ಏನೋ ಸಿಟ್ಟು, ಮುಂಗೋಪ, ಬಿಸಿ ರಕ್ತ ಓದಿಲ್ಲ ಅಂತಲ್ಲ. ನನ್ನ ಆತ್ಮಾವಲೋಕನ ಮಾಡಿಕೊಂಡು 2019ರಲ್ಲಿ ನಾನು ಕೇಳಿದೆ, ನಾನೇ ರಾಜಕೀಯ ಸನ್ಯಾಸಿ ಅಲ್ಲ, ನನ್ನನ್ನು ಮಂತ್ರಿ ಮಾಡಿರಿ ಅಂತ ಕೇಳಿದೆ. ಆಯ್ತಪ್ಪ, ನಿನ್ನ ಲಿಂಗಾಯತ ಹುಟ್ಟಿದೆ ಅಂದರೆ ಎಷ್ಟು ಜನ ಮಂತ್ರಿ ಮಾಡಬೇಕು, ತ್ಯಾಗ ಮಾಡಬೇಕು. JDS ಕಾಂಗ್ರೆಸ್ಸಿಗೆ ಬಂದಾರಂದ್ರೆ ನಾನು ಅವ್ರ ಜೊತೆಗೆ ಇದ್ದಲ್ಲ. 2019ರಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ಇದ್ದೆ. ರಾಜಕೀಯ ಕಾರ್ಯದರ್ಶಿ ಅಂದರೆ ಅದ್ರಾಗೇನು ಭಾರಿ ಇದಿಲ್ಲ, ಒಂದು ಶಿಷ್ಟಾಚಾರ, ಒಂದು ಪೋಸ್ಟ್ ಅಷ್ಟೇ. ನನ್ನ ಮಂತ್ರಿಯಲ್ಲಿ ಅವ್ರ ಜೊತೆಗಿರಲಿಲ್ಲ, ಯಡಿಯೂರಪ್ಪನವ್ರ ಜೊತೆಗಿದ್ದೆ. ನಾನು ತಪ್ಪು ಮಾಡಿದೆ ಅಂತ ಅವತ್ತು ಹೇಳಿದ್ದೀನಿ. ಬಸವನಗೌಡ ಪಾಟೀಲ್ ಯತ್ನಾಳಿಗೆ ನಾನು ಈಗ ಹೇಳ್ತೀನಿ, ಆತ್ಮೀಯರು, ನಮ್ಮ ಸಮಾಜದ ಹಿರಿಯರು, ಕೇಂದ್ರ ಸಚಿವರಾಗಿದ್ದಂಥರು ನನ್ನನ್ನು ಹೆಂಗೆ ಎತ್ಕತ್ತಿ ಬಲಿಪಶು ಮಾಡಿರು, ಅದೇ ರೀತಿ ನಿಮ್ಮನ್ನು ಈಗ ಎತ್ಕೊಡ್ತಾ ಇದ್ದಾರೆ. ಇವ್ರನ್ನ ಮುಖ್ಯಮಂತ್ರಿ ಸತ್ಯವಾದ್ರು ಇವ್ರು ಯಾರು ಮಾಡಲ್ಲ, ಕೆಲವರು ರಾಜ್ಯದ ಅಧ್ಯಕ್ಷರು ಮಾಡಲ್ಲ, ಅವ್ರನ್ನ ಚಾಕು ರೀತಿ ಬಳಸ್ಕೊಳ್ತಾರೆ. ದಯಮಾಡಿ ಬೇಡ, ನಾವು ಒಟ್ಟಾಗಿ ಒಂದಾಗಿ ಸಮುದಾಯದ ಹಿತಕ್ಕೋಸ್ಕರ ಬಂದಾಗ ಬನ್ನಿ ಅಂತ ಕರೆ ಕೊಡ್ತಾ ಇದ್ದೀನಿ. ನೋಡ, ಈಗ ಯಾವುದು ಹೇಳಲ್ಲ, ಸಮಯ ಸಂದರ್ಭ ಕಾಲ ಕೂಡಿ ಬಂದು ಎಲ್ಲ ಹೇಳ್ತೀನಿ. ಏನಣ್ಣ, ಧನ್ಯವಾದಗಳು. ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಣ್ಣ, ಅವರು ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದಾರೆ. ಅವರು ಅಣ್ಣ ನೋಡೋಣ, ಅಮಿತ್ ಶಾ ಯಾರನ್ನೂ ಕರೆದಿಲ್ಲ, ಇದನ್ನ ಮಾಧ್ಯಮದಲ್ಲಿ ಪ್ಲಾಂಟ್ ಮಾಡಿಸ್ತಿದ್ದಾರೆ. ಯತ್ನಾಳ್ರವರು ತಮ್ಮ ವೈಯಕ್ತಿಕ ಅವರ ಕಂಪನಿಗೆ ಎಥನಾಲ್ ಆ ವಿಚಾರ ಗೆಲ್ಲಾಗಿದ್ದಾರೆ. ಮಾಧ್ಯಮದಲ್ಲಿ ಒಂದೊಂದು ರೀತಿ ಬಿಂಬಿಸ್ತಾ ವೈಭವೀಕರಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಇಳಿಸೋಕ್ಕಾಗಲ್ಲ. ರಾಜ್ಯದ ಅಧ್ಯಕ್ಷ ಸೂರ್ಯಚಂದ್ರ ಸತ್ಯರು ಮುಂದುವರಿತಾರೆ. ನೋಡಿ, ಅಂದು ಒಂದು ನಿಮಿಷ ಆಯಿತು, ನಾನು ಅದನ್ನು ಕೇಳ್ತೀನಿ. ನಾವು ವೀರೇಂದ್ರ ಪಾಟೀಲ್ ಇಳಿಸೋಕ್ಕಾರ ಅಥವಾ SR ಬೊಮ್ಮಾಯಿ, ಒಂದು ನಿಮಿಷ, ಬೊಮ್ಮಾಯಿ, JH ಪಟೇಲ್ರು, ನಿಜಲಿಂಗಪ್ಪನಂಥ ಮಹಾನ್ ಘಟಾನುಘಟಿಗಳನ್ನ ಆಯ್ತು ತೊಂದರೆ ಕೊಟ್ಟಲ್ಲ, ಅವತ್ತು ಸಮುದಾಯ ಒಂದಾಗಿಲ್ಲ. ನೋಡಿ, ರಾಮಕೃಷ್ಣ ಹೆಗಡೆ ಒಂದು ಮಾತು ಹೇಳಿದ್ದಾರೆ, ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರು ಈ ದೇಶವನ್ನು ಆಳ್ತಕ್ಕಂಥ ಶಕ್ತಿ ಇದೆ, ಆದರೆ ಒಂದಾಗ್ಬಿಡ್ತಲ್ಲ ಅಂತ ಇವರು ರಾಮಕೃಷ್ಣ ಹೆಗಡೆ ಹೇಳಿದ್ರು. ಒಂದು ನಿಮಿಷ, ನಾವು ಜಾಗೃತರಾಗಲಿಲ್ಲ, ಒಂದಾಗಲಿಲ್ಲ. ಅದಕ್ಕೋಸ್ಕರ ನಮ್ಮ ಸಮುದಾಯ ಮುಖ್ಯವಾಗಿ ಕೊಡಬಾರ್ದು ತೊಂದರೆ ಕೊಟ್ಟರು. ಯಡಿಯೂರಪ್ಪನವ್ರಿಗೆ ಅದು ಶನಿ ಕಾರ್ಯಂಗೆ ಕಾಡಿದ್ರು. ಹಾಗಾಗಿ ನಮಗೆ ಆತ್ಮಾವಲೋಕನ ಮಾಡಿಕೊಂಡು ಇನ್ನು ಮುಂದೆ ಒಂದಾಗಬೇಕು, ಒಟ್ಟಾಗಬೇಕು, ಒಗ್ಗಟ್ಟಾಗಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀನಿ. ನಮ್ಮ ಮಾಧ್ಯಮ ಸ್ನೇಹಿತರು ನವಟಾಲ್ ಹುಡ್ಲು ಸರ್, ಎಸ್, ನಾನು ಮೊನ್ನೆ ಬೆಂಗಳೂರು 5ನೇ ತಾರೀಕು ಪತ್ರಿಕಾಗೋಷ್ಠಿ ಮಾಧ್ಯಮ ಸ್ನೇಹಿತರು ಕೇಳಿದ, ನಾನು ಹೇಳಿದೆ, ನಮ್ಮ ಸನ್ಮಾನ್ಯ ಯತ್ನಾಳ್ ಸಾಹೇಬರು ಹೇಳಿದ್ದಾರೆ, ರೇಣುಕಾಚಾರ್ಯ ಯಡಿಯೂರಪ್ಪನ ಇಳಿಸಕ್ಕೆ ಹೋಗಿದ್ರು. ಈಗ ಅವ್ರಿಗೆ ಹೆಂಗೆ ಎತ್ಕಟ್ಟಿರಲ್ಲ, ನನ್ನ ಯತ್ನಾಳ್ ಸಾಹೇಬರನ್ನ ಎತ್ಕಟ್ಟಿರಲ್ಲ. ಅದೇ ರೀತಿ ನನ್ನನ್ನು ಯಡಿಯೂರಪ್ಪನವರಿದ್ದ ಚಾಕು ರೀತಿ ಬಳಸ್ಕೊಂಡ್ರು. ನಮ್ಮವರೇ, ಒಂದು ನಿಮಿಷ ಅಣ್ಣ, ನಮ್ಮವರೇ ಈ ಅಣ್ಣ, ಒಂದು ನಿಮಿಷ ನನ್ನನ್ನು ಬಳಸ್ಕೊಂಡ್ರು. ನನ್ನನ್ನು ರೆಸಾರ್ಟ್ ರಾಜಕಾರಣ ನನಗೆ ಕೆಲವರೆಲ್ಲ ವ್ಯವಸ್ಥಿತ ಪಿತೂರಿ ಮಾಡಿ ಕಳಿಸ್ಕೊಟ್ರು. ನಾನು ಹೇಳಿ ಆತ್ಮಾವಲೋಕನ ಮಾಡಿಕೊಂಡು ನಾನು ತಪ್ಪಾಯಿತು ಅಂತ ಹೇಳಿ ವಾಪಸ್ ಬಂದು ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ನಿಂತು ಹೆಜ್ಜೆಗೆ ಹೆಜ್ಜೆ ಹಾಕಿ 2019ರಲ್ಲಿ ಮಂತ್ರಿ ಮಾಡಲಿಲ್ಲ. ನಾನೇನಾರ ವಿರುದ್ಧ ಹೋದ್ನಾ? ಏನೋ ಸಿಟ್ಟು, ಮುಂಗೋಪ, ಬಿಸಿ ರಕ್ತ ಓದಿಲ್ಲ ಅಂತಲ್ಲ. ನನ್ನ ಆತ್ಮಾವಲೋಕನ ಮಾಡಿಕೊಂಡು 2019ರಲ್ಲಿ ನಾನು ಕೇಳಿದೆ, ನಾನೇ ರಾಜಕೀಯ ಸನ್ಯಾಸಿ ಅಲ್ಲ, ನನ್ನನ್ನು ಮಂತ್ರಿ ಮಾಡಿರಿ ಅಂತ ಕೇಳಿದೆ. ಆಯ್ತಪ್ಪ, ನಿನ್ನ ಲಿಂಗಾಯತ ಹುಟ್ಟಿದೆ ಅಂದರೆ ಎಷ್ಟು ಜನ ಮಂತ್ರಿ ಮಾಡಬೇಕು, ತ್ಯಾಗ ಮಾಡಬೇಕು. JDS ಕಾಂಗ್ರೆಸ್ಸಿಗೆ ಬಂದಾರಂದ್ರೆ ನಾನು ಅವ್ರ ಜೊತೆಗೆ ಇದ್ದಲ್ಲ. 2019ರಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ಇದ್ದೆ. ರಾಜಕೀಯ ಕಾರ್ಯದರ್ಶಿ ಅಂದರೆ ಅದ್ರಾಗೇನು ಭಾರಿ ಇದಿಲ್ಲ,